ಇದು ಆರ್ಮ್ಯಾಕ್ಸ್ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನು ನಾವು ನಿಮ್ಮ ಎದುರಿಗೆ ತೋರಿಸ್ತಾ ಇದ್ದೀವಿ. ವಾಟ್ಸ್ಆ್ಯಪ್ ಯೂಸ್ ಮಾಡೋ ಎಲ್ಲರೂ ಕೂಡ ನೋಡಲೇಬೇಕಾದಂತಹ ಸ್ಟೋರಿ ಇದು. ಏನು ವಾಟ್ಸ್ಆ್ಯಪ್ ಬಳಕೆದಾರರೇ ಇನ್ನು ಮುಂದೆ ಎಚ್ಚರ 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 ಅಂತ ಹೇಳ್ತಾ ಇದ್ದೀವಿ. ಕಾರಣ ವಾಟ್ಸ್ಆ್ಯಪ್ ಅನ್ನ ಬಿಡ್ತಿಲ್ವಂತೆ ಈ ಖತರ್ನಾಕ್ ಹ್ಯಾಕರ್ಸ್ಗಳು. ವಾಟ್ಸ್ಆ್ಯಪ್ ಅನ್ನ ಬಿಡ್ತಾ ಇಲ್ಲ ಈ ಹ್ಯಾಕರ್ಸ್ಗಳು, ನಿರಂತರವಾಗಿ ಹ್ಯಾಕ್ ಮಾಡ್ತಾ ಇದ್ದಾರೆ. ವಾಟ್ಸ್ಆ್ಯಪ್ ಬಳಕೆದಾರರೇ ಇನ್ನು ಮುಂದೆ ನೀವೆಲ್ಲರೂ ಕೂಡ ಎಚ್ಚರವಾಗಿರಬೇಕು. ವಾಟ್ಸ್ಆ್ಯಪ್ನಲ್ಲಿ ಹ್ಯಾಕ್ ಮಾಡ್ತಾ ಇದ್ದಾರೆ ಹ್ಯಾಕರ್ಸ್. ಸೈಬರ್ ವಂಚಕರಿಂದ ನಿರ್ಮಾಪಕ ಸಾರಾ ಗೋವಿಂದ್ ರವರ ವಾಟ್ಸ್ಆ್ಯಪ್ ಕೂಡ ಹ್ಯಾಕ್ ಆಗಿದೆ ಅಂತೆ. ಬೇರೆ ನಂಬರ್ಗೆ ಗೂಗಲ್ ಪೇ ಮಾಡುವಂತೆ ಮನವಿಯನ್ನ ಮಾಡಲಾಗಿದೆ. ಬಸವೇಶ್ವರ ನಗರ ಪೊಲೀಸರಿಗೆ ದೂರು ನೀಡಿ ಸಾರಾ ಗೋವಿಂದ್ ತನಿಖೆ ನಡೆಸುವಂತೆ ಕೇಳ್ಕೊಂಡಿದ್ದಾರೆ. ಸೊ ಈ ವಾಟ್ಸ್ಆ್ಯಪ್ ಅಲ್ಲಿ ಒಂದಿಷ್ಟು ಲಿಂಕ್ಗಳು ಬರುತ್ತೆ, ಕೆಲವೊಮ್ಮೆ ಒಂದಿಷ್ಟು PDF ಫೈಲ್ಗಳು ಬರುತ್ತೆ, ಜಿಪ್ ಫೈಲ್ಗಳು ಬರುತ್ತೆ. ನೀವು ಏನೋ ಎತ್ತ ಅಂತ ಗೊತ್ತಿಲ್ಲದೆ ಅದನ್ನೇನಾದ್ರೂ ಟಚ್ ಮಾಡಿದ್ರೆ, ಅಟ್ಲೀಸ್ಟ್ ನೀವು ಓಪನ್ ಮಾಡಿದ್ರೆ ಸಾಕು, ನಿಮ್ಮ ಇಡೀ ವಾಟ್ಸ್ಆ್ಯಪ್ ಅನ್ನೋದು ಅವರ ಸುಪರ್ದಿಗೆ ಸೇರಿಬಿಡುತ್ತೆ. ಅವ್ರಿಗೆ ಬೇಕಿದ್ದಂಗೆ ಅವರು ಮೆಸೇಜ್ ಮಾಡ್ಕೊಳ್ತಾರೆ. ಹಾಗಾಗಿ ಹೇಳ್ತಾ ಇರುವಂಥದ್ದು, ಯಾವುದೇ ಕಾರಣಕ್ಕೂ ಕೂಡ ಇಂಥ ಜಿಪ್ ಫೈಲ್ಗಳನ್ನಾಗಿರಲಿ ಅಥವಾ ಬೇರೆ ಬೇರೆ ಲಿಂಕ್ಗಳಾಗಿರಲಿ, ನಿಮಗೆ ಅಪರಿಚಿತರು ಯಾವುದಾದ್ರು ಒಂದು ಲಿಂಕ್ ಕಳಿಸಿದ್ರು ಅಂದರೆ ದಯವಿಟ್ಟು ಅದನ್ನ ಹಂಗೆಲ್ಲ ಓಪನ್ ಮಾಡಕ್ಕೆ ಹೋಗಬೇಡಿ. ಈಗ ನೋಡಿ, ನಿರ್ಮಾಪಕ ಆಗಿರ್ತಾನೆ ಸಾರಾ ಗೋವಿಂದ್ ರವರ ಮೊಬೈಲೇ ಇದೀಗ ಹ್ಯಾಕ್ ಆಗಿರುವಂಥದ್ದು. ಅವರು ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ, ದಯವಿಟ್ಟು ಇದನ್ನ ಯಾರು ಸರಿಪಡಿಸಿ ಅಂತ ಹೇಳಿ. ಮತ್ತೆ ಈ ಹ್ಯಾಕ್ ಮಾಡಿದವ್ರು ಫಸ್ಟ್ ಮಾಡೋ ಕೆಲಸ ಏನು ಅಂತ ಹೇಳಿದ್ರೆ, ನಿಮ್ಮ ಈ ಕಾಂಟ್ಯಾಕ್ಟ್ಸ್ ಅಲ್ಲಿ ಇರುತ್ತಲ್ಲ, ಅಮ್ಮ, ಅಕ್ಕ ಅಥವಾ ಬ್ರದರ್, ಹಿಂಗೆಲ್ಲ ನೀವು ಸೇವ್ ಮಾಡ್ಕೊಂಡಿದ್ರೆ ಮೊದಲಿಗೆ ಅವ್ರಿಗೆ ಮೆಸೇಜ್ ಹೋಗುತ್ತೆ. ಅವರಿಗೆ ಮೆಸೇಜ್ ಹೋಗಿ ನನಗೆ ಕೂಡಲೇ ಇಂತಿಷ್ಟು ಗೂಗಲ್ ಪೇ ಮಾಡು ಅಂತ ಒಂದು ಸ್ಕ್ಯಾನರ್ ಕಳಿಸ್ತಾರೆ. ಸೊ ಇನ್ ಕೇಸ್ ಆಫ್ ಕಳಿಸಿದ್ರೆ ಅವಿಷ್ಟು ಹೋಯ್ತು ಅಂತ ಹೇಳಿ ಅರ್ಥ. ಇತ್ತೀಚೆಗಷ್ಟೇ ಬಹುಶಃ ಉಪೇಂದ್ರ ಅವರದ್ದು ಕೂಡ ಇದೇ ರೀತಿ ಹ್ಯಾಕ್ ಮಾಡಲಾಗಿತ್ತು. ಇದೀಗ ಸಾರಾ ಗೋವಿಂದ್ ರವರ ನಂಬರ್ ಅನ್ನು ಹ್ಯಾಕ್ ಮಾಡಲಾಗಿದೆ, ವಾಟ್ಸ್ಆ್ಯಪ್ ಹ್ಯಾಕ್ ಮಾಡಲಾಗಿದೆ. ವಾಟ್ಸ್ಆ್ಯಪ್ ಹ್ಯಾಕ್ ಮಾಡಿಕೊಂಡು ಎಲ್ಲರಿಗೂ ನನಗಿಂತಿಷ್ಟು ಗೂಗಲ್ ಪೇ ಮಾಡಿ ಅಂತ ಹೇಳಿ ಸ್ಕ್ಯಾನರ್ ಅನ್ನೆಲ್ಲ ಕಳಿಸ್ತಾ ಇದ್ದಾರಂತೆ ಆ ನಂಬರಿಂದ. ಸೊ ಆರ್ಮ್ಯಾಕ್ಸ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ನಾವು ನಿಮ್ಮ ಎದುರಿಗೆ ತಲುಪಿಸ್ತಾ ಇದ್ದೀವಿ. ಸಾರಾ ಗೋವಿಂದ್ ಅವರ ಮೊಬೈಲ್ ಹ್ಯಾಕ್ ಆಗಿದೆ. ಸೊ ಯಾರಾದ್ರೂ ಸಾರಾ ಗೋವಿಂದ್ ರವರ ಪರಿಚಿತರು ಅಥವಾ ಸ್ನೇಹಿತರು ಈ ನ್ಯೂಸ್ ಅನ್ನ ನೋಡ್ತಾ ಇದ್ರೆ ದಯವಿಟ್ಟು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಆ ನಂಬರಿಂದ ಏನಾದ್ರೂ ಮೆಸೇಜ್ಗಳು ನಿಮಗೆ ಬಂದ್ರೆ ದಯವಿಟ್ಟು ಅದಕ್ಕೆ ರೆಸ್ಪಾನ್ಸ್ ಮಾಡಬೇಡಿ. ಯಾಕಂತ ಹೇಳಿದ್ರೆ ಸಾರಾ ಗೋವಿಂದ್ ರವರ ವಾಟ್ಸ್ಆ್ಯಪ್ ಇದೀಗ ಹ್ಯಾಕ್ ಆಗಿದೆ. ಯಾರಾದ್ರೂ ನಿಮ್ಗೆ ಕಳಿಸಿ ಅರ್ಜೆಂಟ್ ಆಗಿ ನನ್ನ ಹತ್ರ ಗೂಗಲ್ ಪೇ ಆಗ್ತಾ ಇಲ್ಲ, ನನ್ನ ಗೂಗಲ್ ಪೇ ವರ್ಕ್ ಆಗ್ತಾ ಇಲ್ಲ, ನೀವು ಒಂದು ಸ್ಕ್ಯಾನರ್ ಕಳಿಸ್ತೀನಿ ಅದಕ್ಕೆ ಕಳಿಸಿ ಅಂತ ನಿಮ್ಗೆ ಯಾರು ಹೇಳಿದ್ರೆ ದಯವಿಟ್ಟು ನೆನಪಿಟ್ಕೊಳ್ಳಿ, ಅದು ಸಾರಾ ಗೋವಿಂದ್ ರವರಲ್ಲ. ಒಂದು ಸತಿ ಸೊ ಓವರ್ ಆಲ್ ಆಗಿ ಸಾರಾ ಗೋವಿಂದ್ ಅಂತ ಮಾತ್ರ ಅಲ್ಲ, ನಾವು ಓವರ್ ಆಗಿ ಹೇಳೋದಾದ್ರು ಯಾರೇ ಆಗಲಿ ಒಂದು ಸತಿ ನಿಮ್ಮ ಸ್ಕ್ಯಾನರ್ ಕಳಿಸಿ, ನಿಮ್ಮ ಎಷ್ಟೇ ಆತ್ಮೀಯರು ನಿಮ್ಮ ಹತ್ರ ದುಡ್ಡು ಕೇಳಿದ್ರು ಅಂತ ಕೂಡಲೇ ಒಂದು ಕಾಲ್ ಮಾಡೋ ಟ್ರೈ ಮಾಡಿ. ಅವ್ರಿಗೆ ದುಡ್ಡು ಕಳಿಸೋಕ್ಕಿಂತ ಮೊದಲಿಗೆ ಒಂದು ಕಾಲ್ ಮಾಡಿ, ಹೌದಾ ನೀವೇನಾ ಅಂತ ಖಾತ್ರಿಪಡಿಸ್ಕೊಳ್ಳಿ. ಯಾಕಂತ ಹೇಳಿದ್ರೆ ಇತ್ತೀಚೆಗೆ ಇಂತಹ ವಂಚನೆಗಳು ಬಹಳಷ್ಟು ಆಗ್ತಾ ಇವೆ. ನಿಮಗೆ ವಾಟ್ಸ್ಆ್ಯಪ್ ಗ್ರೂಪ್ಗಳಲ್ಲಾಗಿರ್ಬೋದು ಅಥವಾ ಬೇರೆ ಬೇರೆ ಮೆಸೇಜ್ಗಳು ಬರುತ್ತೆ, ಅನ್ನೋನ್ ನಂಬರಿಂದ ಮೆಸೇಜ್ಗಳು ಬರುತ್ತೆ, ಕೆಲವೊಮ್ಮೆ ಜಿಪ್ ಫೈಲ್ಗಳಿರುತ್ತೆ, PDF ಲಿಂಕ್ಗಳಿರುತ್ತೆ, ನೀವು ಅಥವಾ ಕೆಲವೊಮ್ಮೆ ಇಮೇಜ್ಗಳು ಇರುತ್ತೆ, ಬ್ಲರ್ಡ್ ಇಮೇಜ್ಗಳಿರುತ್ತೆ. ನೀವು ಅದನ್ನು ಕ್ಲಿಕ್ ಮಾಡಿದ್ರು ಕೂಡ ನಿಮ್ಮ ವಾಟ್ಸ್ಆ್ಯಪ್ ಹ್ಯಾಕ್ ಆಗುವಂತಹ ಸಂಭವಗಳು ಹೆಚ್ಚಿರುತ್ತೆ. ಸೊ ಹಾಗಾಗಿ ವಾಟ್ಸ್ಆ್ಯಪ್ ಯೂಸ್ ಮಾಡುವವರು ಎಲ್ಲರೂ ಕೂಡ ಈ ನ್ಯೂಸನ್ನು ನೋಡಲೇಬೇಕು. ನೀವು ಆದಷ್ಟು ಜಾಗರೂಕರಾಗಿರಬೇಕಾಗತ್ತೆ. ಕಾರಣ ಈಗಿನ ಕಾಲದಲ್ಲಿ ಫ್ರಾಡುಲೆಂಟ್ಗಳು ಹೆಚ್ಚಾಗ್ತಾ ಇವೆ, ಫ್ರಾಡ್ಗಳು ಅತಿ ಹೆಚ್ಚಾಗಿ ಹುಟ್ಕೊಳ್ತಾ ಇದ್ದಾರೆ. ಕಾರಣ ಇವ್ರಿಗೆಲ್ಲ ದುಡಿಯೋಕ್ಕೆ ಕೆಲಸ ಇಲ್ಲ, ಇಂಥದ್ದೇ ಹ್ಯಾಕ್ ಮಾಡಿಕೊಂಡು ಯಾರ್ಯಾರ ಹತ್ರವೋ ಯಾರ್ಯಾರ್ದೋ ಅಕೌಂಟ್ಗಳನ್ನು ಹ್ಯಾಕ್ ಮಾಡಿಕೊಂಡು ದುಡ್ಕೊಂಡು ತಿನ್ನೋದೇ ಇವ್ರ ಕೆಲಸ, ಇಂಥವ್ರ ಕೆಲಸ. ಸೊ ಹಾಗಾಗಿ ಆದಷ್ಟು ಜಾಗರೂಕರಾಗಿರಿ. ಬಸವೇಶ್ವರ ನಗರ ಪೊಲೀಸರ ಹತ್ರ ದೂರನ್ನು ಕೂಡ ನೀಡಲಾಗಿದೆ ಅಂತೆ. ವಾಟ್ಸ್ಆ್ಯಪ್ ಹ್ಯಾಕ್ ಆಗಿದೆ. ಸೊ ಯಾರಿಗಾದ್ರೂ ಸಾರಾ ಗೋವಿಂದ್ ಅವರಿಂದ ಮೆಸೇಜ್ಗಳು ಬಂದರೆ ದಯವಿಟ್ಟು ಗಮನ ಹರಿಸಿ. ಅದು ಅವ್ರು ಕಳಿಸ್ತಾ ಇರುವಂತಹ ಮೆಸೇಜ್ಗಳಲ್ಲ. ಸೊ ಕೆಲವೊಮ್ಮೆ ಏನಾಗುತ್ತೆ, ಈ ಮಾನಹಾನಿ ಮಾಡಬೇಕು ಅಂತ ಹೇಳಿ ಕೂಡ ಯಾವಾಗ ದುಡ್ಡು ಬರಲ್ಲ ನೋಡಿ, ಆಗ ಅಶ್ಲೀಲ ವಿಡಿಯೋಗಳನ್ನು ಫೋಟೋಗಳನ್ನು ಕಳಿಸುವ ಸಂಭವ ಕೂಡ ಇರುತ್ತೆ. ಸೊ ಹಾಗಾಗಿ ಹೇಳ್ತಾ ಇದ್ದೀವಿ, ಸಾರಾ ಗೋವಿಂದ್ ರವರ ವಾಟ್ಸ್ಆ್ಯಪ್ ಹ್ಯಾಕ್ ಆಗಿದೆ. ಯಾರೇ ಅವರ ನಂಬರಿಂದ ಯಾರಿಗೇ ಮೆಸೇಜ್ ಬಂದರೂ ಕೂಡ ಪ್ಲೀಸ್ ಇಗ್ನೋರ್ ಇಟ್.
ಸಾರಾ ಗೋವಿಂದ್, ನಿರ್ಮಾಪಕ ಸಾರಾ ಗೋವಿಂದ್ ರವರ ಮೊಬೈಲ್ ಇಂದ ಬೇರೆಯವರಿಗೆ ಅವರ ಸ್ನೇಹಿತರಿಗೆ ಮೆಸೇಜ್ ಹೋಗಿದೆ ಅಂತೆ. ಮೈ ಗೂಗಲ್ ಪೇ ಇಸ್ ನಾಟ್ ವರ್ಕಿಂಗ್, ಮೈ ಗೂಗಲ್ ಪೇ ಇಸ್ ನಾಟ್ ವರ್ಕಿಂಗ್, ಪ್ಲೀಸ್ 45,000 rupees urgent need, my UPI is not working, I will return money in 2 hours, ಫೋನ್ ಪೇ ಗೂಗಲ್ ಪೇ ಅಂತ ಹೇಳಿ ಒಂದು ನಂಬರ್, ನಿಖಿಲ್ ಅಂತೆ ಆತನ ಹೆಸರು, ಅದಕ್ಕೆ ನಂಬರ್ ಹಾಕಿ ಹಿಂಗೆ ಕಳಿಸಲಾಗಿದೆ ಸಾರಾ ಗೋವಿಂದ್ ರವರ ಮೊಬೈಲಿಂದ. ಹೊರದೋಗಿರೋ ಇಂಗ್ಲಿಷ್ ನೋಡಿದ್ರೆ ಗೊತ್ತಾಗುತ್ತೆ. ಹ್ಯಾಕರ್ಗಳಿಗೆ ಕರೆಕ್ಟಾಗಿ ಇಂಗ್ಲೀಷು ಬರಲ್ಲ ಅನ್ನೋದು ಬಹುಶಃ ಇದೊಂದು ಮೆಸೇಜ್ ನೋಡಿದ್ರೆ ಗೊತ್ತಾಗುತ್ತೆ ಅನ್ಸುತ್ತೆ. ಅಷ್ಟು ತುಚ್ಛವಾಗಿ ಬರ್ದಿರುವಂಥದ್ದು. ನನಗೆ 4,45,000 ರೂಪಾಯಿ ಅರ್ಜೆಂಟಾಗಿ ಬೇಕಿದೆ, ನಾನು ನಿಮಗೆ 2 hours ಬಿಟ್ಟು ಕೊಡ್ತೀನಿ, ದಯವಿಟ್ಟು ಈಗ ನನಗೆ ಪೇ ಮಾಡು ಅಂತ ಅದರಲ್ಲಿ ಹಾಕಿದ್ದಾರೆ ನೋಡಿ. ನಾನು ನಿಮ್ಮ ಎದುರಿಗೆ ತೋರಿಸ್ತಾ ಇದ್ದೀವಿ. 45,000 rupees urgent need, my UPI not working, return money 2 hours, 2 hours, ಫೋನ್ ಪೇ ಆರ್ ಗೂಗಲ್ ಪೇ. ಆಮೇಲೆ ನಿಖಿಲ್ ಅಂತ ಅವನದ್ದು ಹೆಸರಂತೆ. ಈ ರೀತಿಯಲ್ಲಿ ಮೆಸೇಜ್ ಹೋಗಿದೆ. ಇನ್ ಕೇಸ್ ಆಫ್ ಯಾರು ನಂಬ್ಕೊಂಡು ದುಡ್ಡು ಹಾಕಿದ್ದಿದ್ರೆ ಇಷ್ಟೊತ್ತಿಗೆ ಆ ದುಡ್ಡಂತೂ ಗ್ಯಾರಂಟಿ ವಾಪಸ್ ಬರ್ತಾ ಇರಲಿಲ್ಲ. ಆ ನಂಬರ್ಗಳು ಏನಿರುತ್ತೆ ನೋಡಿ, ಆ ನಂಬರ್ಗಳನ್ನು ಅವರು ಒಂದೇ ಸತಿಗೆ ಯೂಸ್ ಮಾಡೋದು. ಒಂದ್ಸತಿ ಪೇಮೆಂಟ್ ಬಂತು ಅಂದ್ರೂ ಕೂಡಲೇ ಅದನ್ನು ತೆಗೆದು ಬಿಡ್ತಾರೆ. ಇನ್ನು ನಂಬರ್ ನೋಡೋದಾದ್ರೆ 6262832717 ನಿಖಿಲ್ ಅಂತ. ಐ ರಿಪೀಟ್ 6262882717.